ಹಲೋ ನಮಸ್ತೆ ಎಲ್ರಿಗೂ. ನಿಜವಾಗ್ಲೂ ನಿಮಗೆ ನಿಮ್ಮ ಮುಖದಲ್ಲಿರುವಂಥ ಬಂಗು ಕಲೆ, ಹೈಪರ್ ಪಿಗ್ಮೆಂಟೇಷನ್ ತುಂಬ ಬೇಗ ಕಮ್ಮಿ ಆಗಲಿಕ್ಕೆ ಅತ್ಯುತ್ತಮವಾಗಿರುವಂಥ ಮನೆಮದ್ದು ಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ರಿಸರ್ಚ್ ಮಾಡಿ ಅತ್ಯದ್ಭುತವಾಗಿರುವಂಥ ಒಂದು ಮನೆಮದ್ದಿನ ಬಗ್ಗೆ ಹೇಳ್ತಾ ಇದ್ದೇನೆ. ಇದರಲ್ಲಿ ಉಪಯೋಗ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಇವತ್ತು ನಿನ್ನದಲ್ಲ, ಸಾವಿರಾರು ವರ್ಷ ಹಿಂದಿನಿಂದಲೂ ಆಯುರ್ವೇದಿಕ್ ಚಿಕಿತ್ಸೆಗಳಲ್ಲಿ ಅಥವಾ ಈ ಸೌಂದರ್ಯ ಚಿಕಿತ್ಸೆಗಳಲ್ಲಿ ಹಿಂದಿನ ಕಾಲದಿಂದ ಉಪಯೋಗ ಮಾಡ್ತಾ ಬಂದಿರುವಂಥದ್ದು, ತುಂಬ ಎಫೆಕ್ಟಿವ್ ಆಗಿರುವಂಥದ್ದು, ತುಂಬ ಸೇಫ್ ಆಗಿರುವಂಥದ್ದು, ನ್ಯಾಚುರಲ್ ಆಗಿರುವಂಥದ್ದು. ಆದ್ದರಿಂದ ಇದನ್ನು ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು, ಇದರ ಅದ್ಭುತ ಲಾಭವನ್ನು ಪಡೆಯಬಹುದು. ಫಸ್ಟ್ ನಾನು ನಿಮಗಿಂತ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಅದಾದ ನಂತರ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೂ ಒಂದು, ನಿಮಗೆ ಈ ಮದ್ದೆಲ್ಲ ಬೇಡ ಅನ್ನೋರಿಗೆ ಒಂದು ಅತ್ಯದ್ಭುತವಾಗಿರುವಂತಹ ಡೇ ಕ್ರೀಮ್ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ, ಬಂಗು ಮಾರ್ಕ್ ಕಡಿಮೆ ಆಗಲಿಕ್ಕೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬೇಕಾಗಿರುವಂಥದ್ದು ತುಂಬಾ ಸಿಂಪಲ್ ಆಗಿರುವಂಥ ಕೆಲವು ಇಂಗ್ರೀಡಿಯೆಂಟ್. ಅದರಲ್ಲಿ ಒಂದು ಏನು ಅಂತಂದರೆ ಅಲೋವೆರಾ ಜೆಲ್. ಇದು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ. ನಿಮಗೆ ಈ ಥರ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಬೇಕು ಅಂತಂದರೆ ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಅಲೋವೆರಾ ಜೆಲ್ ನಿಮ್ಗೆ ಗೊತ್ತಿರ್ಬೋದು, ಸ್ಕಿನ್ನನ್ನು ಸೂತನ್ ಮಾಡೋದಕ್ಕೆ ಅಥವಾ ಏನಾದರೂ ಇನ್ಫ್ಲಮೇಷನ್ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ, ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಅದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಜ್ಯೇಷ್ಠ ಮಧು, ಅತಿ ಮಧುರ ಅಂತ ಕೂಡ ಕರೀತಾರೆ ಇದಕ್ಕೆ. ನಾನು ಇದ್ರದ್ದು ಹೆಸರು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮಗೆ ಲಿಂಕ್ ಬೇಕು ಅಂತಂದರೆ ಒರಿಜಿನಲ್ ಪ್ರಾಡಕ್ಟ್ ಅದು ಟ್ಯಾಗ್ ಮಾಡಿರ್ತೇನೆ. ಇದನ್ನು ನೀವು ಆಯುರ್ವೇದಿಕ್ ಶಾಪ್ಗಳಲ್ಲೇ ಬೈ ಮಾಡಿ. ಜ್ಯೇಷ್ಠ ಮಧು ಅಥವಾ ಅತಿ ಮಧುರ, ಯಾವುದೇ ಕಾರಣಕ್ಕೆ ಡೂಪ್ಲಿಕೇಟ್ ವಸ್ತುವನ್ನು ಬಳಸಬೇಡಿ. ಇದು ಅಂದರೆ ಇದನ್ನು ಹಿಂದಿನ ಕಾಲದಿಂದಲೂ ಉಪಯೋಗ ಮಾಡ್ತಾ ಇದ್ರು ಸೌಂದರ್ಯ ಚಿಕಿತ್ಸೆಗಳಲ್ಲಿ. ಇದರದ್ದು ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ಇದು ನಮ್ಮ ಸ್ಕಿನ್ನಲ್ಲಿ ಮೆಲನಿನ್ ಜಾಸ್ತಿ ಉತ್ಪತ್ತಿ ಆದರೆ ಪಿಗ್ಮೆಂಟೇಷನ್ ಬರುತ್ತೆ, ಅದರ ಉತ್ಪತ್ತಿಯನ್ನು ಕಂಟ್ರೋಲ್ ಮಾಡುತ್ತೆ. ಇದು ತುಂಬ ಅಂತಂದರೆ ತುಂಬ ಮುಖ್ಯವಾಗಿರುವಂಥದ್ದು ಬಂಗು ಮಾರ್ಕ್ ನಿವಾರಣೆಗೆ ದಿ ಬೆಸ್ಟ್ ಅಂತಂದರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ಸ್ವಲ್ಪ ಬೇಕಾಗುತ್ತೆ. ಇನ್ನೊಂದೇನು ಅಂತಂದರೆ ಹಾಲು. ಇದು ಎಲ್ಲರ ಮನೆಯಲ್ಲಿ ಇರುತ್ತೆ, ಏನೂ ತೊಂದರೆ ಇಲ್ಲ. ಹಸಿ ಹಾಲನ್ನೇ ಉಪಯೋಗ ಮಾಡಿ. ಇದು ಚಿಟಿಕೆಯಷ್ಟು ಹಾಕಿದರೆ ಸಾಕು, ಜಾಸ್ತಿ ಏನೂ ಬೇಡ. ಕಸ್ತೂರಿ ಮಂಜಲ್ ಕೂಡ ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ ತುಂಬ ಒಳ್ಳೆಯದು, ಕಲೆಗಳನ್ನು ಬೇಗ ನಿವಾರಣೆ ಮಾಡುತ್ತೆ. ಇದು ಅಡುಗೆಗೆ ಬಳಸುವಂತಹ ಅರಿಶಿನ ಅಥವಾ ಮಂಜಲ್ ಅಲ್ಲ, ಇದು ಕಸ್ತೂರಿ ಮಂಜಲ್ ಅಂತ ಹೇಳಿಬಿಟ್ಟು ನೋಡಿ. 1 ಟೀ ಸ್ಪೂನಷ್ಟು ಜ್ಯೇಷ್ಠ ಮಧು, ಅತಿ ಮಧುರನ ಅಥವಾ ಎಸ್ ಟಿ ಮಧು ಅಂತ ಕೂಡ ಹೇಳ್ತಾರೆ, ಅದನ್ನ ತಗೊತಾ ಇದ್ದೇನೆ ನೋಡಿ. ಚಿಟಿಕೆಯಷ್ಟು ಕಸ್ತೂರಿ ಮಂಜಲನ್ನು ಹಾಕೊತಾ ಇದ್ದೇನೆ. ಈಗ ನಿಮ್ಮದು ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಆದರೆ ನೀವು ಹಾಲನ್ನು ಬಳಸಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ, ಇಷ್ಟೇ. ಇದನ್ನು ನೀವು ಹೇಗೆ ಅಂತಂದರೆ ಸಾಯಂಕಾಲದ ಹೊತ್ತು ಮುಖವನ್ನು ತೊಳ್ಕೊಂಡು ಒರೆಸ್ಕೊಂಡಾದ ನಂತರ ಈ ಲೇಪನ ಸ್ವಲ್ಪ ತಗೊಂಡು ಕೈಯಿಂದ ನೀವು ಕ್ಲೀನಾಗಿ ಬಂಗು ಮಾರ್ಕ್ ಎಲ್ಲೆಲ್ಲಿದೆ ಅಲ್ಲಿ ಹಚ್ಬೋದು, ಅಥವಾ ಕಂಪ್ಲೀಟಾಗಿ ನಿಮ್ಮ ಮುಖಕ್ಕೆ ಹಚ್ಚಿಬಿಡ್ಬೋದು. ಇದನ್ನ ಪೂರ್ತಿ ಮುಖಕ್ಕೆ ಹಚ್ಚೋದ್ರಿಂದ ಯಾವುದೇ ತೊಂದರೆ ಇಲ್ಲ, ಅದರ ಬದಲಾಗಿ ನಿಮಗೆ ಅಡ್ವಾಂಟೇಜೇ ಜಾಸ್ತಿ. ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ, ಈವನ್ ಟೋನ್ ಕೊಡೋದಕ್ಕೂ ಸಹಾಯ ಮಾಡುತ್ತೆ. ಮೇಯ್ನಾಗಿ ಏನೇ ಕಲೆಗಳಿದ್ರು, ಏನೇ ಮಾರ್ಕ್ ಇದ್ದರೂ ಅದನ್ನ ಕಡಿಮೆ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. 10 ರಿಂದ 15 ನಿಮಿಷ ಹೀಗೆ ಬಿಡಿ. ಅದಾದ ನಂತರ ಕ್ಲೀನಾಗಿರುವಂಥ ನೀರಿಂದ ತೊಳ್ಕೊಂಡು ಒರೆಸಿ ಆದ ನಂತರ ಯಾವುದಾದ್ರೂ ಅತ್ಯುತ್ತಮವಾಗಿರುವಂಥ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಿ. ಯಾಕಂತಂದರೆ ಇದನ್ನ ಅಪ್ಲೈ ಮಾಡಿ ತೆಗೆದಾಗ ನಮ್ಮ ಸ್ಕಿನ್ ಒಂದು ಸ್ವಲ್ಪ ಡ್ರೈ ಆದಾಗ ಅನಿಸುತ್ತೆ. ಸೊ ನಾವು ಮಾಯಿಶ್ಚರೈಸರನ್ನು ಕಂಪಲ್ಸರಿ ಹಚ್ಕೊಳ್ಳೇಬೇಕು. ನಿಮ್ಮದು ತುಂಬ ಆಯಿಲ್ ಸ್ಕಿನ್ ಆದರೆ ನೀವು ಇದರ ಬದಲು ಹಾಲು ಹಾಕೋ ಬದಲು ಅಲೋವೆರಾ ಜೆಲ್ಲನ್ನು ಬಳಸಿ. ನಾನು ಹೇಳಿದ್ನಲ್ವಾ, ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಕಲಸಿ ಮುಖಕ್ಕೆ ಹಚ್ಕೊಳ್ಳುವಂಥದ್ದು ಅದೆಲ್ಲ ಪ್ರೊಸೆಸ್ ಸೇಮೇ, ಅದೇ ಹಾಲಿನ ಬದಲು ಇದನ್ನ ಬಳಸಿ. ನಿಮಗೆ ಇನ್ನೂ ಒಂದು ಹೇಳ್ತೀನಿ, ಈ ಒಂದು ಪೇಸ್ಟ್ ಏನಿದೆ ಇದನ್ನ ಕೇವಲ ಬಂಗು ಕಲೆಗೆ ಮಾತ್ರ ಅಪ್ಲೈ ಮಾಡುವಂಥದ್ದಲ್ಲ, ನೀವು ಪೂರ್ತಿ ಮುಖ ಕುತ್ತಿಗೆಗೆ ಕೂಡ ಅಪ್ಲೈ ಮಾಡ್ಬೋದು. ಇದರಲ್ಲಿರುವಂಥ ಎಸ್ ಟಿ ಮಧು ಅಥವಾ ಅತಿ ಮಧುರ ಇರ್ಬೋದು, ಅಥವಾ ನಿಮಗೆ ಅಲೋವೆರಾ ಜೆಲ್ ಇರ್ಬೋದು, ಕಸ್ತೂರಿ ಮಂಜಲ್ ಇರ್ಬೋದು, ಹಾಲಿರ್ಬೋದು, ಇದೆಲ್ಲದರಲ್ಲಿ ನಿಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುವಂಥ, ಸ್ಕಿನ್ಗೆ ಅದ್ಭುತವಾಗಿರುವಂಥ ಕಾಂತಿಯನ್ನು ಕೊಡುವಂಥ, ನಿಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡುವಂಥ ಅಂಶಗಳಿದೆ. ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಕಿನ್ ಅದ್ಭುತವಾಗುತ್ತೆ. ಯಾಕಂತಂದರೆ ಸಾಫ್ಟಾಗಿ, ಸ್ಮೂತಾಗಿ, ಗ್ಲೋನೆಸ್ ಬರುತ್ತೆ. ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮುಖದಲ್ಲಿ ಕಲೆಗಳಿರಲಿ ಇಲ್ಲದಿರಲಿ, ನೀವು ಈ ಪೇಸ್ಟನ್ನು ಹಚ್ತಾ ಇದ್ದರೆ, ಅಟ್ಲೀಸ್ಟ್ ವಾರಕ್ಕೆ 2 ರಿಂದ 3 ಸರಿ ಹಚ್ತಾ ಇದ್ದರೆ, ಹೋಗ್ತಾ ನಿಮ್ಮ ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಯಾಕಂತಂದರೆ ನಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡುವಂಥ ಎಲ್ಲ ಅಂಶಗಳು ಈ ಒಂದು ಮನೆಮದ್ದಲ್ಲಿದೆ, ಈ ಇಂಗ್ರೀಡಿಯೆಂಟ್ಸಲ್ಲಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ಯಾವುದೇ ಕೆಮಿಕಲ್ ಇಲ್ಲದಿರೋದ್ರಿಂದ ಇದು ಎಲ್ಲ ಥರದ ಸ್ಕಿನ್ ಅವರಿಗೂ ತುಂಬ ಸೇಫ್, ಆರಾಮ್ಸೆ ಉಪಯೋಗ ಮಾಡ್ಬೋದು. ಆದರೂ ಕೂಡ ಕೆಲವರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಕೆಲವು ಟೈಮಲ್ಲಿ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಯಾಕಂದರೆ ಮುಖದಲ್ಲಿ ತುಂಬ ಪಿಂಪಲ್ಸ್ ಇದೆ ಅಂತಂದರೆ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ರ್ಯಾಷಸ್ ಇದೆ, ಅಥವಾ ಕೆಲವರಿಗೆ ಏನು ಹಚ್ಚಿದ್ರೂ ತುಂಬ ಇರಿಟೇಷನ್ ಆಗುತ್ತೆ, ಸ್ಕಿನ್ ಕೆಂಪಾಗುತ್ತೆ, ಅಂಥವ್ರು ಮಾತ್ರ ಇದನ್ನ ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ. ಅದು ಬಿಟ್ಟು ಬೇರೆ ಯಾರು ಬೇಕಾದರೂ ಆರಾಮ್ಸೆ ಉಪಯೋಗ ಮಾಡ್ಬೋದು. ಆದರೂ ಕೂಡ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಫಸ್ಟ್ ಟೈಮ್ ಏನಾದರೂ ಮುಖಕ್ಕೆ ಹಚ್ತಾ ಇದ್ದೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಒಂದ್ಸರಿ ಮಾಡೋದನ್ನು ಮರೆಯಲೇಬೇಡಿ.
ಇವಾಗ ಈ ನಾನು ಇನ್ನೊಂದು ಹೇಳ್ತೀನಿ, ಇದನ್ನ ವಾರದಲ್ಲಿ ನೀವು 3ರಿಂದ 4 ಸರಿ ಅಪ್ಲೈ ಮಾಡ್ಬೋದು. ದಿನ ಅಪ್ಲೈ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ, ಯಾಕಂತಂದರೆ ಕೆಲವೊಂದು ಸರಿ ಅದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರಲಿ, ನಾವು ಪ್ರತಿ ಸರಿ ಹಚ್ಚಿ ತೊಳಿತಾ ಇರೋದ್ರಿಂದ ಸ್ಕಿನ್ ಡ್ರೈ ಆಗ್ಬೋದು. ಆದ್ದರಿಂದ ಪ್ರತಿನಿತ್ಯ ನೀವೇನು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ವಾರದಲ್ಲಿ ಒಂದು 3ರಿಂದ 4 ಸರಿ ನೀವು ಇದನ್ನ ಮಾಡಿದರೂ ಕೂಡ ಅದ್ಭುತವಾಗಿರುವಂಥ ಲಾಭ ಸಿಗುತ್ತೆ. ಇದನ್ನ ಯಾವಾಗ ಮಾಡಬೇಕು ಅಂತಂದರೆ, ಆದಷ್ಟು ಇಂಥ ಮನೆಮದ್ದುಗಳನ್ನೆಲ್ಲ ನೀವು ಸಾಯಂಕಾಲದ ಟೈಮಲ್ಲಿ ಮಾಡೋದು ತುಂಬ ಒಳ್ಳೆಯದು. ಯಾಕಂತಂದರೆ ಸಾಯಂಕಾಲ ನಮ್ಮ ಸ್ಕಿನ್ ರೆಸ್ಟ್ ಮಾಡ್ತಾ ಇರುತ್ತೆ, ನಾವು ಮನೆ ಒಳಗಡೆ ಇರ್ತೀವಿ, ಜಾಸ್ತಿ ಪೊಲ್ಯೂಟ್ ಆಗಲ್ಲ, ಸ್ಕಿನ್ ರಿಪೇರ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಇಂಥ ಮದ್ದುಗಳು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಇದನ್ನ ಹಚ್ಚಿ ಆದ ನಂತರ ನೀವು 10-15 ನಿಮಿಷ ಬಿಟ್ಟು ಮುಖ ತೊಳಿತೀರಲ್ವ, ಅದಾದ ನಂತರ ಮತ್ತೆ ಹೇಳ್ತಾ ಇದ್ದೀನಿ, ಮರೆಯದೆ ಮುಖ ತೊಳೆದು ಕ್ಲೀನ್ ನೀರಲ್ಲಿ ತೊಳೆದು ಒರೆಸ್ಕೊಂಡು ಮರೆಯದೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ. ಯಾಕಂತಂದರೆ ಸ್ಕಿನ್ ಸೇಫಾಗಿ ಉಳಿಯುತ್ತೆ. ಜಾಸ್ತಿ ಅಂದರೆ ಮನೆಮದ್ದಿಂದ ಸ್ಕಿನ್ ಜಾಸ್ತಿ ಡ್ರೈ ಆಗೋದು ತಪ್ಪುತ್ತೆ, ಮುಖ ಗ್ಲೋ ಆಗಿರುತ್ತೆ, ಹೈಡ್ರೇಟ್ ಆಗಿರುತ್ತೆ. ಸೊ ಆದ್ದರಿಂದ ನೀವು ಮಾಯ್ಶ್ಚರೈಸರನ್ನು ಇದನ್ನು ಮಾಡಿದರೂ ಕೂಡ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದು ಮರಿಬಾರ್ದು. ಇದನ್ನು ಹಚ್ಚಿ ಆದ ನಂತರ ಕೂಡ ನೀವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ಅದಾದ ನಂತರ ಬಂಗು ಮಾರ್ಕ್ ಶಾಶ್ವತವಾಗಿ ಬರಲೇಬಾರ್ದು ಅಂತ ಇದ್ದರೆ ನಿಮಗೆ ಡೇ ಟೈಮಲ್ಲಿ ಕೂಡ ನೀವು ಮಾಯ್ಶ್ಚರೈಸರ್ ಮತ್ತು ಒಳ್ಳೆಯ ಸನ್ಸ್ಕ್ರೀನ್ ಲೋಷನನ್ನು ಉಪಯೋಗ ಮಾಡಲೇಬೇಕು. ನಿಮಗೆ ಅತ್ಯುತ್ತಮವಾಗಿರುವಂಥ ಸನ್ಸ್ಕ್ರೀನ್ ಇರ್ಬೋದು, ಮಾಯ್ಶ್ಚರೈಸರ್ ಇರ್ಬೋದು, ಲಿಂಕ್ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥದ್ದು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೀನಿ. ಯೂಶ್ವಲಿ ನಾನು ಮಿನಿಮಲಿಸ್ಟ್ ಮತ್ತು ಸೆಟಫಿಲ್ ಪ್ರಾಡಕ್ಟ್ಗಳನ್ನು ಜಾಸ್ತಿ ಹೇಳ್ತಾ ಇರ್ತೇನೆ. ನಾರ್ಮಲ್ ಆಗಿ ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಆಗುತ್ತೆ, ಆದರೂ ಕೂಡ ನಿಮ್ಮ ಸ್ಕಿನ್ ಟೈಪ್ ಏನು ನೋಡಿಕೊಂಡು ನೀವು ಬೈ ಮಾಡಿ. ಸೊ ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನನ್ನು ಕಂಪಲ್ಸರಿ ಹಚ್ಕೊಳ್ಳೇಬೇಕು ನೀವು. ಆವಾಗ ಏನಾಗುತ್ತೆ, ಸೂರ್ಯನ ಬಿಸಿಲಿಂದ ಡ್ಯಾಮೇಜ್ ಆಗೋದು ಸ್ಕಿನ್ ತಪ್ಪುತ್ತೆ, ಹಾಗೆಯೇ ಮತ್ತೆ ಮರಳಿ ಬಂಗು ಮಾರ್ಕ್ ವಾಪಸ್ ಬರೋದು ಕೂಡ ತಪ್ಪುತ್ತೆ. ನೀವು ಬಂಗು ಮಾರ್ಕ್ ಒಂದ್ಸರಿ ಹೋಯ್ತು ಅಂತಂದ ತಕ್ಷಣ ನೀವು ಹಾಗೆ ಓಡಾಡಿದರೆ ಬಂಗು ಮಾರ್ಕ್ ವಾಪಸ್ ಬರುತ್ತೆ. ಸೊ ಸನ್ಸ್ಕ್ರೀನ್ ಲೋಷನ್ ನೀವು ಪ್ರತಿ ಸರಿ ಅಪ್ಲೈ ಮಾಡಲೇಬೇಕು, ಅದಕ್ಕೆ ಮುಲಾಜೆ ಇಲ್ಲ. ಆಮೇಲೆ ಇದು ಎಷ್ಟು ಟೈಮ್ ಅಂದರೆ ಯಾವಾಗ ಇದು ವರ್ಕ್ ಆಗುತ್ತೆ ಅಂತಂದರೆ, ನೀವು 2ರಿಂದ ಅಟ್ಲೀಸ್ಟ್ 4 ವಾರ ಇದನ್ನ ಟ್ರೈ ಮಾಡಬೇಕು. 1 ವಾರದಲ್ಲಿ 2 ವಾರದಲ್ಲಿ ನಿಮಗೆ ಯಾವುದೂ ರಿಸಲ್ಟ್ ಕೊಡಲ್ಲ. ಅಂಥ ಮ್ಯಾಜಿಕ್ ಯಾವ ಕ್ರೀಮ್ಗಳಿರಲಿ ಅಥವಾ ಅಂಥ ಮ್ಯಾಜಿಕ್ ಯಾವ ಮನೆಮದ್ದಾಗಲಿ ಮಾಡಲ್ಲ. 2ರಿಂದ 4 ವಾರ ಉಪಯೋಗ ಮಾಡಬೇಕು. ನಿಮ್ಗೆ 2 ವಾರದಲ್ಲಿ ಸ್ಕಿನ್ ಲೈಟ್ ಆಗೋದು ಗೊತ್ತಾಗುತ್ತೆ. 4 ವಾರ, 1 ತಿಂಗಳಾದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಮ್ಮಿ ಆದಾಗ ಅನಿಸುತ್ತೆ. 2 ತಿಂಗಳು ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡಿದರೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ, ಡೌಟೇ ಬೇಡ. ಯಾಕಂತಂದರೆ ಅಂಥ ಪವರ್ ಈ ಮನೆಮದ್ದಿಗಿದೆ. ಈ ಮನೆಮದ್ದು ಬೇಡ ಅನ್ನೋರು ಒಂದು ಅತ್ಯದ್ಭುತವಾಗಿರುವಂಥ ಕ್ರೀಮ್ ಇದೆ. ಅದು ಯಾವುದು ಅಂತಂದರೆ ಈ ಡರ್ಮಾ ಆ್ಯಂಡ್ ಕೋವರ್ದು ಬೈ ಪಿಗ್ಮೆಂಟೇಷನ್ ಕೋಜಿಕ್ ಆಸಿಡ್ 2% ಅನ್ನುವಂಥದ್ದು ಒಂದು ಕ್ರೀಮ್ ಇದೆ. ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟಿಗೆ ಇರುವಂಥದ್ದೇ ಕ್ರೀಮ್. ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಇದ್ರದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಬೈ ಮಾಡ್ಬೋದು. ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ನೀವು ಮುಖ ತೊಳಿತೀರಲ್ವ ಪ್ರತಿ ರಾತ್ರಿ, ಇದನ್ನ ರಾತ್ರಿ ಹಚ್ಕೊಳ್ಳುವಂಥದ್ದು. ರಾತ್ರಿ ಮುಖ ತೊಳೆದಾದ ನಂತರ ಮಲಗೋಕ್ಕಿಂತ ಮುಂಚೆ ಲೈಟಾಗಿ ನೀವು ಈ ಕ್ರೀಮನ್ನು ಕ್ಲೀನಾಗಿ ಆ ಪಿಗ್ಮೆಂಟೇಷನ್ ಮಾರ್ಕಿಗೆ ಹಚ್ಚಿಬಿಟ್ಟು, ಅದಾದ ನಂತರ ಬೇಕಾದರೆ ಲೈಟಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಮಲ್ಕೊಳ್ಳುವಂಥದ್ದು. ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಡೇ ಟೈಮಲ್ಲಿ ಈ ಕ್ರೀಮ್ ಹಚ್ತಾ ಇರುವಾಗ ಕೂಡ ಹಚ್ಕೊಳ್ಳೇಬೇಕು. ಯಾಕಂತಂದರೆ ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರುವಂಥ ಕೆಲವೊಂದು ಆಯಿಂಟ್ಮೆಂಟ್ಗಳನ್ನು ಹಚ್ಚಿದಾಗ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಬಿಸಿಲಿಗೆ ಓಡಾಡಿದರೆ ಸ್ಕಿನ್ ಮತ್ತೆ ಕೆಂಪಾಗುತ್ತೆ, ಇರಿಟೇಷನ್ ಶುರುವಾಗುತ್ತೆ. ಅದರಿಂದ ಈ ಥರದ್ದೆಲ್ಲ ನೀವು ಆ್ಯಕ್ಟಿವ್ ಸೆರಮ್ಸ್ ಇರ್ಬೋದು ಅಥವಾ ಆಯಿಂಟ್ಮೆಂಟ್ಗಳಿರ್ಬೋದು, ಇದನ್ನ ಹಚ್ಕೊಳ್ಳುವಾಗ ನೀವು ಮಾಯ್ಶ್ಚರೈಸರನ್ನು ಮೇಲ್ಗಡೆ ಹಚ್ಕೊಳ್ಳೋದು ಒಳ್ಳೆಯದು. ಡೇ ಟೈಮಲ್ಲಿ ನೀವು ಆದಷ್ಟು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು, ಆಗ ಸ್ಕಿನ್ ಪ್ರೊಟೆಕ್ಟ್ ಆಗಿರುತ್ತೆ. ಸೊ ಈ ಡರ್ಮಾ ಆ್ಯಂಡ್ ಕೋವರ್ದು ಬೈ ಪಿಗ್ಮೆಂಟೇಷನ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಕೋಜಿಕ್ ಆಸಿಡ್ 2% ಇರೋದ್ರಿಂದ ಅದು ಕೂಡ ನಿಮ್ಮ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಲಿಕ್ಕೆ ವರ್ಕ್ ಆಗುತ್ತೆ. ಮತ್ತು ಇದ್ರ ಬಗ್ಗೆ ಒಳ್ಳೆಯ ಫೀಡ್ಬ್ಯಾಕ್ ಕೂಡ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಸೆನ್ಸಿಟಿವ್ ಸ್ಕಿನ್, ತುಂಬ ಪಿಂಪಲ್ಸ್ ಇದ್ದರೆ ನೀವು ಇದನ್ನ ಹಾಕೋಕೆ ಹೋಗಬೇಡಿ, ಏನೋ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಏನಾದರೂ ಹಚ್ತಾ ಇದ್ದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ವಾರದಲ್ಲಿ ಒಂದು 2-3 ಸರ್ತಿ ಈ ಕ್ರೀಮನ್ನು ಹಚ್ಚಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಗೊತ್ತಾಗುತ್ತೆ. ಸೂಟ್ ಆದರೆ ನೀವು ನೆಕ್ಸ್ಟ್ ವಾರದಿಂದ ರೆಗ್ಯುಲರ್ ಆಗಿ ಡೈಲಿ ಅಪ್ಲೈ ಮಾಡ್ಬೋದು. ಆ ಕ್ರೀಮ್ ಹಚ್ಚಿದಾಗ ಕೂಡ ಈ ಮನೆಮದ್ದನ್ನು ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ 1-2 ಸರಿ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇದು ಸೇಫೆಸ್ಟ್ ಮನೆಮದ್ದು. ಸೊ ಎರಡನ್ನು ಮಾಡಿದರೆ ನಿಮಗೆ ಡಬಲ್ ಅಡ್ವಾಂಟೇಜ್ ಸಿಗುತ್ತೆ. ಇಲ್ಲ ನಮಗೆ ಕ್ರೀಮ್ ಎಲ್ಲ ಬೇಡ, ಜಸ್ಟ್ ಮನೆಮದ್ದು ಸಾಕೋನವರಿಗೆ ಕೇವಲ ಈ ಮನೆಮದ್ದನ್ನು ವಾರದಲ್ಲಿ ಒಂದು 3ರಿಂದ 4 ಸರಿ ಆರಾಮ್ಸೆ ಮಾಡ್ಬೋದು. ಅದು ಎರಡನ್ನೂ ಮಾಡ್ತೀವಿ ಅನ್ನೋರು ಆ ಕ್ರೀಮನ್ನು ಒಂದು 3-4 ಸರಿ ರಾತ್ರಿ ಹೊತ್ತಲ್ಲಿ, ಅದಾದ ನಂತರ ಈ ಒಂದು ಮನೆಮದ್ದನ್ನು 2-3 ಸರಿ ಮಾಡಿದರೆ ಸಾಕು. ಟೋಟಲ್ ಆಗಿ ಒಂದು 4ರಿಂದ 5 ಸರಿ ನೀವು ಮಾಡಿದರೆ ಸಾಕು. ಪ್ರತಿನಿತ್ಯ ಎಲ್ಲದನ್ನು ನಮ್ಮ ಸ್ಕಿನ್ಗೆ ಹಚ್ಕೊಳ್ಳೋದು, ಆ್ಯಕ್ಟಿವ್ ಆಯಿಂಟ್ಮೆಂಟ್ಗಳನ್ನು ಅಥವಾ ಮನೆಮದ್ದನ್ನು ಅದು ಪ್ರತಿದಿನ ಹಚ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ, ಸ್ಕಿನ್ ಡ್ರೈ ಆಗುತ್ತೆ, ಮತ್ತು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗುತ್ತೆ. ಅದರಿಂದ ಏನೇ ಇದ್ದರೂ ವಾರದಲ್ಲಿ ಒಂದು 4ರಿಂದ 5 ಸರಿ ಬೆಸ್ಟ್. ಒಂದು 2 ದಿನ ನಾವು ಸ್ಕಿನ್ಗೆ ರೆಸ್ಟ್ ಕೊಡಬೇಕು. ಹಾಗಂತ ಒಂದೇ ವಾರದಲ್ಲಿ ನಿಮ್ಗೆ ರಿಸಲ್ಟ್ ಸಿಗಲ್ಲ. 2, 3, 4 ವಾರ ಈ ಥರ ನೀವು ವೆಯ್ಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು 1ರಿಂದ 2 ತಿಂಗಳ ಒಳಗಡೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಪರ್ಫೆಕ್ಟಾಗಿ ಮನೆಮದ್ದನ್ನು ಹೇಗೆ ಉಪಯೋಗ ಮಾಡಬೇಕು, ಹಾಗೆಯೇ ಈ ಕ್ರೀಮನ್ನು ಹೇಗೆ ಉಪಯೋಗ ಮಾಡಬೇಕು ಎಲ್ಲದನ್ನು ಹೇಳಿದ್ದೀನಿ. ಏನೇ ಡೌಟ್ ಇದ್ದರೂ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರನ ಹೇಳ್ತೇನೆ. ಇಲ್ಲದಿದ್ದರೆ ನೆಕ್ಸ್ಟ್ ನಾನು ವಿಡಿಯೋ ಮಾಡುವಾಗ ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೇನೆ. ಸೊ ಸೇಫಾಗಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇದರಿಂದ ಅದ್ಭುತವಾಗಿರುವಂಥ ರಿಸಲ್ಟನ್ನು ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.